ಕರುನಾಡ ಕಂಡ ರಾಜಕುಮಾರನೇ, ನಿಮ್ಮ ಕಾಲಘಟ್ಟದಲ್ಲಿ ಹುಟ್ಟಿದ್ದು ನಮ್ಮ ಪುಣ್ಯ. ಅಭಿಮಾನಿಗಳೇ ನನ್ನ ದೇವರು ಎಂದು ಇಂದು ದೇವರಾಗಿ ಬಿಟ್ಟಿದ್ದೇವೆ. ಈ ಶತಮಾನ ಕಂಡ ಅತಿ ದುರಂತ ನಾವು ನಿಮ್ಮನ್ನು ಕಳೆದುಕೊಂಡಿದ್ದೇವೆ. ಬಾಸ್, ಒಂದ್ಸತಿ ಬಂದ್ಬಿಡಿ, ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ಕೊಳ್ತೀವಿ. ಇಂತಿ ನಿಮ್ಮ ಅಭಿಮಾನಿ. ರಾಜ 4,000 ಅದಲ್ಲ. ನೆಕ್ಸ್ಟ್ ಮೀಟ್ನಾಗ ಮತ್ತೊಂದು 1,000 ಕೊಡ್ತೇನೆ. ಹೇ ರಾಜ, ಇಟ್ಕೊಂಡಿ 1,000 ಯಾಕೆ ಇಟ್ಕೊಂಡಿ? 2,000 ಇಟ್ಕೋಬೇಕಲ್ಲ. ನಿಮ್ಮ ಮೊಯ್ನಿ ರೊಕ್ಕದ ಬಾರೋ, ಮಳೆ ಬರಂಗಿಲ್ಲ. ದೋಸ್ತ, ಚಾ ತಗೋ. ನಂಗೆ ಚಾ ಒಲ್ಲು ಬೇಕಾದ್ರೆ ಹೇಳ, ಅದು ವ್ಯವಸ್ಥೆ ಮಾಡೋಣ. ನಾನು ತಾವೆಲ್ಲ ಕುಡಿದಲು. ಸುಮ್ಮನೆ ಯಾವಾಗ ನಿಮ್ಮಂಥವ್ರು ಸಿಗ್ತಾರಲ್ಲ, ಒಂದು ಬೀರ್ನಾಗ ನೀರು ಮಿಕ್ಸ್ ಮಾಡಿ ಯಾವಾಗ ತಗೋತಿರ್ತಾನಂತ. ಬೀರ್ದಾಗ ನೀರು ಅಂತ ನೌಕರಿದ ಮಾಡೈತಿ ಮಂಡ ತಿರುಗಾಡೈತೆ ಅಂತ ಈಗ. ದೋಸ್ತ ಹುಡುಕ್ಯಾಡತ್ತೇನ, ಯಾವ ಸಿಗೋವಲ್ಲು. ಅದ್ರಾಗ ನಂಗೆ ಮಾರ್ಕ್ಸ್ ಭಾಳ ಬಿದ್ದಾವ, ನಿಂಗೆ ಓದತ್ಲೆ. ದೋಸ್ತ, ನಿನಗೆ ಅಂಥದ್ದು ಬೇಕು ಇಂಥ ಬೇಕು ನೌಕರಿ ಆಗೋದಿಲ್ಲ. ನಂದು ದೋಸ್ತೊಂದು ಅರಿವಿ ಅಂಗಡಿ ಐತಿ, ಅಲ್ಲಿ ಹೋಗ್ತಂದ್ರೆ ಹೇಳ. ದೋಸ್ತ ಅಷ್ಟು ಮಾಡಿ ಪುಣ್ಯ ಕಟ್ಕೊಡೋ ದೋಸ್ತ. ಅವನೋನ ಏನಾಗಲಿ ಮಾಡ್ತೇನೆ ನೋಡ್ರಿ. ಮಾಡ್ತೀನಿ, ಆಯ್ತು ದೋಸ್ತ. ಬಿಲ್ ನಾವು ಕೊಡ್ತಾನಪ್ಪ. ನಾಳೆ ಬಿಲ್ ಕೊಡ್ತಾನೆ. ನಾನು ಬಿಲ್ ಕೊಟ್ಟು ಬಾ, ಸಂಜೆ ಫೋನ್ ಬಾ. ಬರೀ ಇಂಥವ್ರ ಗಟ್ಟು ಬೀಳ್ತು. ಬರ್ರಿ ನಮ್ಮ ತಂಬಾಗ್ತೀನಿ, ನಮ್ಮ ಹಂಗ ಊರ ಗಡಾದ್ರನ. ಈ ಗಾಡಿ ಒಂದು ಈಗ ಕೈ ಕೊಡಬೇಕು. ಟೈಮ್ ನೋಡ್ರಿ ಇಷ್ಟ ಆಗೈತಿ. ಅವ್ವ ಬೇರೆ ಮನ್ಯಾಗ ಬೈತಾಳು. ಹಾಂ ದೋಸ್ತ, ಹೊಂಟೇನಿ. ಬಂದಿನಿರ ಯಾವ್ದಾಗ. ಹಾಂ, ಇಲ್ಲಿ ಪಟಾನ್ ಹಾಲ್ ತಕ್ಕ ಇಲ್ಲಿ ಯಾರೋ ನಿಂತಾರ, ತಡಿ ಕೇಳ್ತೇನೆ. ಮೇಡಮ್, ಇವನು ಮುಂದೆ ನನ್ನ ಗಾಡಿ ಕೆಟ್ಟ ಬೀಳಬೇಕು. ಮೇಡಮ್ ನೀವೇನು ರೀ ಇಲ್ಲೇನು ಮಾಡತ್ತೀರಿ? ನನ್ನ ಫ್ರೆಂಡ್ ಬರ್ಡೇ ಪಾರ್ಟಿಗೆ ಹೋಗಿನ್ರಿ. ಗಾಡಿ ಕೈ ಕೊಡ್ತು, ನಿತ್ತೇನಿಲ್ಲೇ ಪಾರ್ಟಿ. ಹಾಂ, ನೀವು ಪಾರ್ಟಿ ಮಾಡ್ತೀರಿ? ನಿಮ್ಗಿಂತ ಚಲೋನ ಮಾಡ್ತೇವೆ ನಾವು ಪಾರ್ಟಿ. ಬ್ರ್ಯಾಂಡ್ ಯಾವ್ದು ರೀ? ಇತರ ಪಾರ್ಟಿ ಅಂದ್ರೆ ಅಲ್ಲೇ ಹೋತ್ ನೋಡಿದ. ಹಲೋ, ಪಾರ್ಟಿ ಅಂದ್ರೆ ನಿಮ್ಮಂತ ಪಾರ್ಟಿ ಅಲ್ರಿ. ಕೇಕ, ಪಪ್ಸ, ಕೋಲ್ಡ್ ಡ್ರಿಂಕ್ಸ್ ಇಂಥದ್ದಿರ್ತೈತೆ ನಮ್ಮ ಪಾರ್ಟಿ. ಇದಕ್ಕೆ ಯಾವ ಪಾರ್ಟಿ ಅಂತಾನು ಅಂದ್ರ ಪಾರ್ಟಿ ಅಂದ್ರೆ ನೀ ಅಂತ ಪಾರ್ಟಿ ತಿಳ್ಕೊಂಡಿ. ಸಿಕ್ಕಂಗ ಸರಿಯಾಗಿ ಕೊಡೋದು. ಸಿಕ್ಕವ್ರನ್ನ ಜಗಳ ತೆಗೆದು ಅಂಗಿ ಹರ್ಕೊಂಡು ಮನೆಗೆ ಹೋಗ್ಬೇಕು ನಾವು. ಬಿಡಾಕ್ 4 ಮಂದಿ ಬರೋಕೆ ದೋಸ್ರು, ಅದಕ್ಕೆ ಪಾರ್ಟಿ ಅಂತಾರ. ಏನೇನು ಪಾರ್ಟಿ ಅಂತ ಅಂದ್ರ ನೀವು ಅಂತ ಪಾರ್ಟಿ ಮಾಡ್ತೀರ ಅಂದಂಗ ಆತ. ದಿನ ಏನಿಲ್ರಿ, ವಾರದಾಗ ಒಂದು 4 ಸಲ ಮಾಡ್ತೇನೆ ರೀ. ಹಲೋ ಯವ್ವ. ಹಲೋ ಮಗಳ, ಎಲ್ಲಿ ಅದಿ? ಬರಾಕತ್ತೇನಿ, ಗಾಡಿ ಒಂದ್ ಕೆಟ್ಟೈತಿ. ಸರಿ, ಲಘು ಬಾ. ಬರ್ತೇನಿ ಈಗ, ಆಟೋರೇ ಮಾಡ್ಕೊಂಡ್ ಬರ್ತೇನಿ. ಕತ್ಲಾಗೈತಿ, ಜಲ್ದಿ ಮನೆಗೆ ಬಾ. ಬರ್ತೇನೆ, ಬಾಯ್. ಗಾಡಿ ಕೆಟ್ಟೈತ್ರಿ ಮೇಡಮ್, ಬರ್ರಿ ನಾ ಡ್ರಾಪ್ ಮಾಡ್ತೇನೆ. ಮೊದ್ಲ ಕತ್ಲಾಗೈತಿ ಸುಮ್ಮನೆ. ನಿಮ್ಗೆ ಯಾಕ್ರಿ? ನಿಮ್ ಕೆಲಸ ನೀವು ನೋಡ್ಕೋರಿ. ಹಂಗ್ಯಾಕೆ ಮಾಡ್ತೀರಿ ಮೇಡಮ್? ಗುರುತು ಪರಿಚಯದವ್ರದ್ಲೆ ಏನೋಪ್ಪ ಒಬ್ಬರ ನಿಂತರಿ ಕೇಳಿ ನೋಡ್ರಿ, ಕತ್ಲಾಗೈತಿ, ಬರ್ರಿ ಡ್ರಾಪ್ ಮಾಡ್ತೇನೆ. ನಮ್ಮ ಪಪ್ಪ ಪ್ರೀತ್ಲೆ ಕೊಡ್ಸಿದ್ ಬೈಕ್ ಐತ್ರಿ ಇದು. ಕಷ್ಟಪಟ್ಟು ಪ್ರೀತ್ಲೆ ಕೊಡ್ಸ್ಯಾನ್ರಿ. ಹಾಂ, ನಮ್ಮಪ್ಪ ತುಳು ಮಾಡ್ತಾನ ಕೊಡ್ದಾನ. ಏನೇ ಮನ ಬರ್ರಿ, ಹಚ್ರಿ ಗಾಡಿ. ಇಂಥ ಉದ್ರಿ ಮಾತಿಗೆ ಏನು ಕಮ್ಮಿ ಇಲ್ಲ. ಬರ್ರಿ ಗುಣ.
ಯಾಕ್ರಿ ಓ ಹೌದಾ, ನೀ ದೊಡ್ಡ ಶಾರುಖ್ ಖಾನ ನೀನು ಫಾಲೋ ಮಾಡತ್ತೇನ? ಇದ್ರ ಅವನು ನಾ ಹೋಗೋ ಹಾದಿಗೆ ನೆವ ಮಾಡ್ಕೊಂಡ ನೀ ಬರತಿ. ಹಂಗಲ್ರಿ ಮೇಡಮ್, ನಾವಿಬ್ಬರು ಭೇಟಿ ಆಗತ್ತೇವೆ ಅದಕ್ಕೊಂದು ಏನಾರ ಕಾರಣ ಆಗ್ತೇವೆ. ನಿಮ್ಮೊಂದು ವಿಷಯ ಹೇಳ್ರಿ, ಒಬ್ಬರು ಜೀವನದಾಗ ಒಬ್ರು ಬರ್ಬೇಕಂದ್ರೆ ಒಂದು ಕಾರಣ ಇರತ್ತೆ, ಹೋಗ್ಬೇಕಂದ್ರೆ ಕಾರಣ ಇರತ್ತೆ. ನಾವಿಬ್ಬರು ಒಬ್ರಿಗೊಬ್ರು ಮೀಟ್ ಆಗತ್ತೇವೆ ಅಂದ್ರೆ ಅದಕ್ಕೊಂದು ಏನೋ ಕಾರಣ ಐತ್ರಿ. ಹೌದೌದು, ಇಂಥ ಮಾತಿಗೆಲ್ಲ ಏನು ಕಮ್ಮಿ ಇಲ್ರಿ. ಮುಂದೋಡೆ ಗಾಡಿ ಹೊಡಿ, ಎಲ್ಲಿ ಬಿಡ್ಬೇಕ್ರಿ ನೀವು? ನಮ್ಮ ಮನೆಗೆ ಬಿಡ್ರಿ. ಮತ್ತೇನಾತ್ರಿ? ನೋಡ್ರಿ ಮೇಡಮ್, ಹೇಳ್ರಿ ನೋಡೋಣ ಏನಾಗೈತಿ. ಮತ್ತೇನಾತ್ರಿ ನಿಮ್ಮ ಗಾಡಿಗೆ? ಮೇಡಮ್ ಪೆಟ್ರೋಲ್ ಖಾಲಿ ಆಗೈತ್ರಿ. ಚಲೋ ಬಂದು ಸಿಕ್ಕೋನೇವಾನ. ಮೇಡಮ ಇದು ನಂದಲ್ರಿ, ನಮ್ಮ ಫ್ರೆಂಡಿಂದ. ಅದಕ್ಕೆ ಹೊಟ್ಟಿ ಏನಾರ ಹಾಕ್ಯಾರೋ ಏನು ಹಂಗೆ ಓಡ್ಸಾತೀರೋ? ಮೇಡಮ ನಮ್ಮ ಹೊಟ್ಟೆ ಕಡಿಮೆ ಮಾಡ್ತೇವೆ, ಕರೆ ಇದಕ್ಕೆ ಕಡಿಮೆ ಮಾಡೋದಿಲ್ಲ. ಇವತ್ತು ನಮ್ಮ ದೋಸ್ತನ ಬೈಕ್ ತೊಗೊಂಬಂದೇನೆ, ಅರ್ಥ ಮಾಡ್ಕೊರಿ ಸ್ವಲ್ಪ. ನನಗೆ ಹೆಂಗೆ ಗೊತ್ತಾವ ಯಾವ ಪೆಟ್ರೋಲ್ ಕೇಳ ಅಂತೇಳಿ. ನನ್ನ ಪಾಡಿಗೆ ನಾ ಹೊಂಟೀನಿ ಮಾರಾಯ. ಥೂ, ಸರಿ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಬರೋ. ಹಲೋ ಮೇಡಮ್, ಒಂದು ಅರ್ಧ ಕಿಲೋಮೀಟ್ರ್ ಇಲ್ಲೇ ಪೆಟ್ರೋಲ್ ಬಂಕ್ ಐತ್ರಿ, ಹಾಕ್ಸ್ಕೊಂಬರೋಣ್ರಿ. ಬರ್ರಿ ಹೋಗೋಣ. ನೀ ಹೋಗೋ ಮಾರಾಯ, ನಾ ರಿಕ್ಷಾ ಮಾಡೋದು ಹೋಗ್ತೇನೆ, ನೀ ಹೋಗಿ. ಮೇಡಮ್ ನಾನು ಒಬ್ಬನೇ ಬಿಟ್ಟು ಹೋಗ್ಬೇಡ್ರಿ ಪ್ಲೀಸ್. ಹಲೋ ಓಕೆ, ನಾ ಬರ ಸ್ವಲ್ಪ ಲೇಟ್ ಆಗುತ್ತೆ. ಒಂದು ಕೆಲಸ ಮಾಡು, ಅಲ್ಲಿ ಮೆಡಿಕಲ್ದಾಗ ಟ್ಯಾಬ್ಲೆಟ್ ಅದಾವ, ಹೋಗಿ ತೊಗೊಂಡು ಅವಂಗೆ ಕೊಡು. ನಾ ಕೊಡ್ತೇನೆ ಬೆಳಿಗ್ಗೆ. ಓಕೆ ಹೇಳ ಅವಂಗೆ. ಓಕೆ, ಸ್ವಲ್ಪ ನಾ ಬರಕ್ಕೆ ಲೇಟ್ ಆಗುತ್ತೆ. ಹಾಂ ಅವಾಗ ಹೇಳು. ಓಕೆ, ಬಾಯ್ ಬಾಯ್. ಏನೋ ಟ್ಯಾಬ್ಲೆಟ್ ಅನ್ನತ್ತಿರಲ್ಲ, ಯಾರಿಗೆ? ಏನಿಲ್ಲ ರೀ ಮೇಡಮ್, ಮನ್ಯಾಗ ಅವಾಗ ಆರಾಮಿಲ್ಲ ರೀ, ಅದಕ್ಕೆ ಪಕ್ಕಾಗಿ ಟ್ಯಾಬ್ಲೆಟ್ ಕೊಡಕ್ಕೆ ಹೇಳಿ. ಸಾರಿ ಕೇಳಬಾರ್ದು, ಆದರೂ ಕೇಳ್ತೀನಿ. ನಿಮ್ದು ಯಾವ ಊರು? ನಿಮ್ಮಪ್ಪ ಏನು ಮಾಡ್ತಾರೋ? ಆ್ಯಕ್ಚುಲಿ ಮೇಡಮ್ ನಮ್ಮ ಊರಲ್ಲೇ ಬೇಕಿರ್ರಿ, ಅಪ್ಪಿಲ್ಲ ಅವದಾಳ. ನಾ ಒಬ್ಬ ಮಗನ ಮದುವೆ ಮಾಡ್ಬೇಕಂತ ವಿಚಾರ ಮಾಡತ್ತಾಳ. ನೌಕರಿ ಸಿಗೋತ್ತು, ನೌಕರಿ ಮಾಡ್ಬೇಕಂತ ನಾವು ಒದ್ದಾಡತ್ತೀನಿ. ಅವತ್ತು ನಾ ಇಂಟರ್ವ್ಯೂ ಬಂದಿನ, ಅವತ್ತು ಏನಾಯ್ತು ನಿಮಗೆ ಗೊತ್ತಾಯ್ತು. ನೀವು ಕೊಟ್ಟಿದ್ದು ರೊಕ್ಕ ತೊಗೊಂಡು ಮನ್ಯಾಗ ಬಂದು ವಿಚಾರ ಮಾಡಿದೆ. ನಮ್ಮ ಅವ್ವನ ಮುಖ ನೋಡೇನ್ರಿ, ಆಮೇಲೆ ನಿಮ್ಮ ಮುಖ ನೆನಪು ಬಂತು. ನೀವು ಕೊಟ್ಟಿದ್ದು ರೊಕ್ಕ ನಿಮ್ಮ ಜೀವನ ನಡೆಯಂಗಿಲ್ಲ ರೀ. ಸೊ ಅದಕ್ಕೆ ಮತ್ತೆ ವಾಪಸ್ ಬೆಳಗ್ಗೆ ನಿಮ್ಗೆ ಫೋನ್ ಹಚ್ಚಿ ನಿಮ್ಗೆ ಬಂದ್ರೆ ನಿಮ್ಗೆ ರೊಕ್ಕ ಕೊಟ್ಟಿನಿ ನಾನು ಮೇಡಮ್. ಇತ್ತು ರೀ 100 ರೂಪಾಯಿ. ಒಂದು ನಿಮಿಷ ಇಲ್ರಿ ಮೇಡಮ್. ಛೇ, ನಾ ದುಡುಕಿ ತಪ್ಪು ಮಾಡಿ ಅನಿಸ್ತೈತಿ. ಅವತ್ತು ಅವ್ನು ಜಾಬ್ ಕಸ್ಕೊಂಡು ಅವ್ನು ಸಾರಿ ಕೇಳೋಕ್ಕಿಂತನೂ ಅವ್ನಿಗೆ ಏನಾರ ಒಂದು ಲೈಫ್ ಸೆಟ್ಲ್ ಆಗೋದು ಜಾಬ್ ಹಚ್ಚಿದ್ರೂ ಚಲೋ ಅನಿಸ್ತೈತಿ. ಮೇಡಮ್ ತೊಗೊಂಬಂದು ನೋಡ್ರಿ, ಅವನು ಪೆಟ್ರೋಲ್ 120 ಆಗೈತಿ, ನಾವು ಹಾಕೋದು ಬರೀ 20 ರೂಪಾಯಿ ನೋಡ್ರಿ. ಕೊಡ್ರಿ. ಅಲ್ಲಿ ಮುಂದೆ ಕಾಣತೈತಲ್ರಿ, ಅದ ನಮ್ಮ ಮನೆ, ಅಲ್ಲಿ ಸ್ಟಾಪ್ ಮಾಡ್ರಿ. ಓಕೆ ಅಂತೂ ಬಂದಿವಲ್ರಿ. ಹಾಂ ಥ್ಯಾಂಕ್ಸ್ ರೀ. ಇಷ್ಟಿಗೆಲ್ಲ ಥ್ಯಾಂಕ್ಸ್ ಯಾಕ್ರಿ ಮೇಡಮ್, ಹೆಲ್ಪ್ ಮಾಡ್ಬೇಕಲ್ರಿ. ಹೌದು, ನಾ ಆಗಲೇ ಪೆಟ್ರೋಲ್ 100 ರೂಪಾಯಿ ಕೊಡಕತ್ರ ಯಾಕೆ ತಗೋಲಿಲ್ಲ? ಆಲ್ರೆಡಿ 100 ರೂಪಾಯಿ ಸಾಲ ಐತಿ, ಅದೊಂದು 100 ತೊಗೊಂಡು 1100 ಮಾಡ್ಕೊಳ್ರಿ, ಅದನ್ನ ಬಡೋದೇನ್ರ. ಬಾಯ್, ಗುಡ್ ನೈಟ್. ಬಾಯ್. ಕದ್ದು ಸೈತಿ.